ಮೈ KCT ಜರ್ನಿ 2025. ಟು ಬಿ ವೆರಿ ಆನೆಸ್ಟ್, ನಾನು ನನ್ನ KCT ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದ ಡ್ಯೂರೇಷನ್ ಜಸ್ಟ್ 1 ಮಂತ್. ಯೂಶಲಿ ಸೈನ್ಸ್ ಸ್ಟೂಡೆಂಟ್ಸ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ JEE, NEET, KCET ಎಕ್ಸೆಟ್ರಾ ಎಲ್ಲರೂ ಫಸ್ಟ್ ಇಯರಿಂದಾನೇ ಅಂದರೆ 11th ಕೋಚಿಂಗ್ ತಗೋತಾರೆ. ಆದರೆ ನಾನು ನನ್ನ ಫಸ್ಟ್ PU ಅಲ್ಲಿದ್ದಾಗ ನಾನು ಯಾವ ಎಕ್ಸಾಮ್ ಬರೀಬೇಕು ಅಥವಾ ಏನು ಮಾಡಬೇಕು ಅಂತ ಯಾವುದೋ ಒಂದು ಕ್ಲಿಯರ್ ಗೋಲ್ನ ಸೆಟ್ ಮಾಡ್ಕೊಂಡೇ ಇರಲಿಲ್ಲ. ಆ್ಯಂಡ್ ಐ ನೋ ಈ ವಿಡಿಯೋ ನೋಡ್ತಾ ಇರೋರು ತುಂಬ ಜನ ಕೂಡ ಹಾಗೆ ಆಗಿರುತ್ತೆ. ಆ್ಯಂಡ್ ಐ ಸೇ ಇಟ್ಸ್ ಟೋಟಲಿ ಫೈನ್. ಬಟ್ ಫಸ್ಟ್ PU ಎಂಡಿಂಗಲ್ಲಿ ಐ ಡಿಸೈಡೆಡ್ ಐ ವಿಲ್ ರೈಟ್ IIT JEE ಎಕ್ಸಾಮ್ ಅಂತ. ಸೊ ಐ ಜಾಯಿಂಟ್ PW ಆಫ್ಲೈನ್ ಕೋಚಿಂಗ್ ಸೆಂಟರ್. ಫಸ್ಟ್ PUCಯಲ್ಲಿ ಬರೀ ಬೋರ್ಡ್ಸ್ ಓದಿದ್ದು. ಸೊ ಫಸ್ಟ್ PU ಸಿಲೆಬಸ್ನ JEE ಲೆವೆಲ್ ಪ್ರಿಪೇರ್ ಆಗೋಕ್ಕೆ ತುಂಬಾ ಕಷ್ಟ ಆಯಿತು. ಎಸ್ಪೆಷಲಿ ಮ್ಯಾಥ್ ಮಾತ್ರ ತುಂಬಾ ಕಷ್ಟ ಆಯಿತು. ಸೆಕೆಂಡ್ ಇಯರ್ ವಾಸ್ ಕ್ವೈಟ್ ಮ್ಯಾನೇಜಬಲ್ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಐ ಗೇವ್ ಮೈ ಬೆಸ್ಟ್. ಆ್ಯಂಡ್ ಜಾನ್ವರಿಲಿ ನನ್ನ ಫಸ್ಟ್ ಸೆಷನ್ JEE ಮೇನ್ಸ್ ಎಕ್ಸಾಮ್ ಇತ್ತು. ಆ್ಯಂಡ್ ಐ ಸ್ಕೋರ್ಡ್ 92.8 percentile in JEE ಮೇನ್ಸ್ ಇನ್ ಮೈ ಫಸ್ಟ್ ಸೆಷನ್. ಆಫ್ಟರ್ ದ್ಯಾಟ್ ನಾನು ಫುಲ್ ಬೋರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ ಬಿಕಾಸ್ ನಮ್ಗೆ ನೆಕ್ಸ್ಟ್ ಬೋರ್ಡ್ ಎಕ್ಸಾಮ್ ಇತ್ತು. ಆ್ಯಂಡ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ KCT ರ್ಯಾಂಕ್. ಸೊ ಫುಲ್ ಬೋರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಆ್ಯಂಡ್ ನಮಗೆ ಬೋರ್ಡ್ಸ್ ಎಕ್ಸಾಮ್ ಮುಗಿದಿದ್ದು March 18th. ಆ್ಯಂಡ್ KCT ಎಕ್ಸಾಮ್ 2 ದಿನ ಇರುತ್ತೆ. ಇಟ್ ವಾಸ್ ಶೆಡ್ಯೂಲ್ಡ್ ಆನ್ April 16th and 17th. ಅಪ್ರಾಕ್ಸಿಮೇಟ್ಲಿ 1 ಮಂತ್ ಇತ್ತು. ಆ್ಯಂಡ್ ಈ 1 ಮಂತೇ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ KCTಗೆ ಅಂತ ಓದಿದ್ದು. JEEಗೆ ಪ್ರಿಪೇರ್ ಆದ್ರಿಂದ KCT ಈಸಿ ಆಯಿತು ಅಂತ ಹೇಳ್ಬೋದು ಬಿಕಾಸ್ ಸಿಲೆಬಸ್ ಸೇಮ್ ಆಗಿರುತ್ತೆ. ಬಟ್ ಸ್ಟಿಲ್ KCTಗೆ ತುಂಬಾ ಸ್ಪೀಡ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ JEE ಆ್ಯಂಡ್ KCT ಎಕ್ಸಾಮ್ ಬಗ್ಗೆ ಅಂದರೆ ಪ್ಲೀಸ್ ಕಮೆಂಟ್ ಡೌನ್. ಐ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಫಾರ್ ಯು. ಫೈನಲಿ ನಾನು ನನ್ನ KCT ಎಕ್ಸಾಮ್ ಬರೆದ್ಬಿಟ್ಟು ಬಂದೆ. ಪೇಪರ್ ಅಷ್ಟೊಂದೇನು ಕಷ್ಟ ಇರಲಿಲ್ಲ. ಸೊ ನನ್ನ ಮನೆಗೆ ಬಂದುಬಿಟ್ಟು ನನ್ನ ಆನ್ಸರ್ ಕೀನ ಚೆಕ್ ಮಾಡಿಕೊಂಡಾಗ ಇನ್ ಫಿಸಿಕ್ಸ್ ಐ ವಾಸ್ ಗೆಟಿಂಗ್ 45, ಇನ್ ಕೆಮಿಸ್ಟ್ರಿ ಆಲ್ಸೋ ಐ ವಾಸ್ ಗೆಟಿಂಗ್ 45 ಆ್ಯಂಡ್ ಇನ್ ಮ್ಯಾಥ್ ಐ ವಾಸ್ ಗೆಟಿಂಗ್ 35. ಸೊ ಟೋಟಲ್ ಆಗಿ ಅಂದರೆ PCMನ ಕನ್ಸಿಡರ್ ಮಾಡಿದಾಗ ಟೋಟಲ್ ಬಂದುಬಿಟ್ಟು 180 ಮಾರ್ಕ್ಸಿಗಿರುತ್ತೆ. ಸೊ ಐ ವಾಸ್ ಗೆಟಿಂಗ್ 125 ಔಟ್ ಆಫ್ 180. ಆ್ಯಂಡ್ ನಾನು ನನ್ನ ಬೋರ್ಡ್ಸ್ ಮಾರ್ಕ್ಸ್ ಕೂಡ ಹೇಳ್ತೀನಿ ಬಿಕಾಸ್ KCT ರ್ಯಾಂಕ್ ಏನಿದೆಯಲ್ಲ ಅದು 50% ಬೋರ್ಡ್ಸ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ 50% KCT ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೋರ್ಡ್ಸಲ್ಲಿ ನನಗೆ ಫಿಸಿಕ್ಸ್ ಐ ಗಾಟ್ 97, ಕೆಮಿಸ್ಟ್ರಿ ಐ ಗಾಟ್ 100, ಮ್ಯಾಥ್ಸ್ ಐ ಗಾಟ್ 98. ಸೊ ಟೋಟಲ್ ಆಗಿ ಅಂದರೆ 300 PCM 300 ಕನ್ಸಿಡರ್ ಮಾಡಿದ್ರೆ ಐ ವಾಸ್ ಗೆಟಿಂಗ್ 295 ಔಟ್ ಆಫ್ 300 ಆ್ಯಂಡ್ ಮೈ ಟೋಟಲ್ ಬೋರ್ಡ್ಸ್ ಪರ್ಸೆಂಟೇಜ್ ವಾಸ್ 98.01%. ಸೊ ಬೋರ್ಡ್ಸಲ್ಲಿ 295 ಔಟ್ ಆಫ್ 300 ಆ್ಯಂಡ್ KCTಯಲ್ಲಿ 125 ಔಟ್ ಆಫ್ 180. ಈ ಒಂದು ಸ್ಕೋರ್ಗೆ ನಾನು ಪ್ರೀವಿಯಸ್ ಇಯರ್ ಎಷ್ಟು ರ್ಯಾಂಕ್ ಬಂದಿತ್ತು ಅಂತ ಡೇಟಾ ಚೆಕ್ ಮಾಡಿದಾಗ ಎಲ್ಲ ಕಡೆ ನನಗೆ ತೋರಿಸಿದ್ದು ಬಿಲೋ 2000 ಅಂತಾನೆ. ಸೊ ನನ್ನ ರ್ಯಾಂಕ್ನ ಪ್ರೆಡಿಕ್ಟ್ ಮಾಡಿದಾಗ ಐ ವಾಸ್ ಗೆಟಿಂಗ್ ಬಿಲೋ 2000. ಸೊ ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. 2000 ವೆರಿ ಗುಡ್ ರ್ಯಾಂಕ್ ಸಿಗ್ತಾ ಇದೆ ನನಗೆ ಅಂತ ಐ ವಾಸ್ ವೆರಿ ಹ್ಯಾಪಿ. ಆದರೆ KCT 2025 ಎಕ್ಸಾಮ್ ತುಂಬ ಈಸಿ ಆಗಿದ್ದರಿಂದ ರ್ಯಾಂಕ್ ಗಾಟ್ ಹೈಲಿ ಇನ್ಫ್ಲೇಟೆಡ್. ಸೊ KCT ರಿಸಲ್ಟ್ ದಿನ ಶಾಕಿಂಗ್ ನ್ಯೂಸ್ ಬಂತು. ಏನಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ನನ್ನ ರ್ಯಾಂಕ್ ತುಂಬಾ ಡಬಲ್ ಆಗೋಗಿತ್ತು. ಸೊ ನನ್ನ KCT ರ್ಯಾಂಕ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಜಾಸ್ತಿ ಇತ್ತು. ಬಟ್ ಸ್ಟಿಲ್ ಇಟ್ ವಾಸ್ ನಾಟ್ ದಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಮೈ KCT ರ್ಯಾಂಕ್ ವಾಸ್ 4427. ಸೊ ನನ್ನ ಒಂದು ಈ ರ್ಯಾಂಕ್ಗೆ ನನಗೆ ತುಂಬ ಒಳ್ಳೆ ಕಾಲೇಜಸ್ ಸಿಕ್ಕಿದೆ. ಯಾಕಂದರೆ ನಾನು CS ತೊಗೊಂಡಿಲ್ಲ, CS EC ಆ ಥರ ತೊಗೊಂಡಿಲ್ಲ. ನನಗೆ ಯಾವ ಬ್ರ್ಯಾಂಚ್ ಬೇಕಿತ್ತು ನಾನು ಅದನ್ನು ತೊಗೊಂಡೆ. ಆ್ಯಂಡ್ ನನಗೆ ಒಳ್ಳೆ ಕಾಲೇಜಸ್ ಸಿಕ್ಕಿದೆ. ನಿಮಗೆ ನಾನು ಯಾವ ಬ್ರಾಂಚ್ ಓದ್ತಾ ಇದ್ದೀನಿ ಆ್ಯಂಡ್ ಯಾವ ಕಾಲೇಜ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ಸೊ ಗೈಸ್, ನಾನು ನಿಮಗೋಸ್ಕರ KCT ಬಗ್ಗೆ ಎಲ್ಲ ಡೌಟ್ಸ್ನ ಕ್ಲಾರಿಫೈ ಮಾಡೋಕ್ಕಂತಲೇ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. KCT ಅಥವಾ ಬೋರ್ಡ್ಸ್ ಯಾವುದೇ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಆ್ಯಂಡ್ ಆಲ್ಸೋ KCT ಕೌನ್ಸಿಲಿಂಗ್ ಎಂಟೈರ್ ಪ್ರಾಸೆಸ್ I'll help you guys. So please subscribe to the channel so that you don't miss any important video. And finally, all the best for KCT 2026 aspirants. ನೀವು ಇಲ್ಲಿ ತನಕ ನಿಮ್ಮ ಎಲ್ಲ ಟೈಮ್ನ ವೇಸ್ಟ್ ಮಾಡಿಬಿಟ್ಟು ಇವಾಗ ನನ್ನ ಕೈಲಿ KCT ಕ್ರ್ಯಾಕ್ ಮಾಡೋಕ್ಕಾಗುತ್ತಾ ಅಂತ ಕ್ವಶನ್ ಮಾಡ್ಕೊತಾರೆ. ಐ ವುಡ್ ಸೇ ಯಸ್, ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಇವಾಗಲೇ ಸ್ಟಾರ್ಟ್ ಮಾಡಿ ಬಿಕಾಸ್ ಸ್ಟಾರ್ಟ್ ನೌ, ಸ್ಟಾರ್ಟ್ ಟುಡೇ ಬಿಕಾಸ್ ಇಟ್ಸ್ ನೆವರ್ ಲೇಟ್ ದ್ಯಾನ್ ಟುಮಾರೋ.